ವೆಲ್ಕಮ್ ಅಂಡ್ ಕಂಗ್ರಾಟ್ಸ್. ರ್ಯಾಂಕ್ ಬಂದಿದ್ದಕ್ಕೆ, ಕಾಲೇಜಲ್ಲಿ ಸೀಟ್ ಗೆಚ್ಚಿದ್ದಕ್ಕೆ, ಅಕ್ಬರಿಲಿ ಅಂತ ಬಿಗ್ ಶಾಟ್ ನ ಸ್ನೇಹ ಸಂಪಾದಿಸಿದ್ದಕ್ಕೆ ಮೆನಿ ಮೆನಿ ಶುಭಾಶಯಗಳು. ಸ್ಪೆಷಲ್ ಟೀ. ಅಮ್ಮ, ತೇಜು ಬಂದಿದ್ದಾನೆ. ತಂದೆ ಕಣೋ. ಓ, ನೀನ್ ಏನ್ ಯೋಚಿಸಿದ್ದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಯಾರೀ ಕದೀಮ? ಅಮ್ಮನಿಗೆ ಈ ಕದೀಮ ಹ್ಯಾಕ್ ಗೊತ್ತು? ಈ ಕದೀಮನ್ನ ಹೊರಗಾಕೋ ದಾರಿ ಯಾವುದು ಅಂತ. ರೈಟ್? ಆಚೆ ಹಾಕೋದನ್ನ ಯೋಚನೆ ಮಾಡಿಲ್ಲ. ನೀನ್ ಸುಮ್ಮನೆ ಅವನ್ನ ಗಾಬರಿ ಮಾಡ್ತಿದ್ಯಲ್ಲೋ. ಮೊದ್ಲು ನೀನ್ ಯಾರು ಅಂತ ಹೇಳ್ಬಿಡು. ಸರಿಯಾದ ಸಮಯಕ್ಕೆ ನೆನಪು ಮಾಡ್ದಮ್ಮ. ಅಷ್ಟು ಹೊಡೆದಿಲ್ಲ ಈ ತಲೆಗೆ. ಐ ಆಮ್ ಪ್ರಕಾಶ್, ಸಾಧು ಪ್ರಕಾಶ್. ನಿನ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಹೆದರ್ಕೋಬೇಡ, ಅದನ್ನೆಲ್ಲ ಇಲ್ಲಿ ಹೇಳಲ್ಲ. ಇನ್ ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ವೆರಿ ಸಿಂಪಲ್. ಊರು ಹೊಸಪೇಟೆ, ವಿದ್ಯಾಭ್ಯಾಸ ಡಿಗ್ರಿ, ಉದ್ಯೋಗ ಇಲ್ಲ, ಉದ್ದೇಶ ವ್ಯಾಪಾರ, ಹಣ ಸ್ವಲ್ಪ ಇದೆ. ಊರ್ ಬಿಟ್ಟು ಬಹಳ ವರ್ಷನೇ ಆಯ್ತು. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಕಣ. ನಾನು ಒಬ್ಬಂಟಿ. ನೀನ್ ಯಾಕೆ ಒಬ್ಬಂಟಿನೋ? ನಾನಿಲ್ವಾ? ತೇಜ ಇಲ್ವಾ? ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ಅಮ್ಮ. ನಾನು ಈ ಊರಿನಲ್ಲಿ ಏನಾದ್ರು ಬಿಸ್ನೆಸ್ ಮಾಡ್ತೀನಿ. ನನ್ ಜೊತೆ ತೇಜು ಇರೋದ್ರಿಂದ ಇಬ್ರು ಒಟ್ಟಿಗೆ ಕೆಲಸ ಮಾಡಬಹುದು. ನೀನು ಓದನ್ ಹಾಳು ಮಾಡ್ಕೊಂಡು ದುಡಿಬೇಕಾಗಿಲ್ಲ. ನೀನ್ ಫ್ರೀ ಇದ್ದಾಗ ನನಗೆ ಸಹಾಯ ಮಾಡು. ಬಂದ ಲಾಭದಲ್ಲಿ 50-50. ಅಮ್ಮನ್ನ ಚೆನ್ನಾಗಿ ಮಾಡ್ಕೋಬಹುದು. ನನ್ ಚಿಂತೆ ಬಿಡಪ್ಪ. ನೀವಿಬ್ರು ನನ್ ಕಣ್ಮುಂದೆ ನಗನಗ್ತಾ ಓಡಾಡ್ತಿದ್ರೆ ನಂಗದೇ ಸಾಕು. ಪ್ರಕಾಶ, ನೀನ್ ಬಂದ್ಮೇಲೆ ಈ ಮನೆ ನಗು ಕಾಣ್ತಿದೆ. ತೇಜು, ಅಮ್ಮ ನನಗೆ ಹ್ಯಾಕ್ ಗೊತ್ತು ಅಂತ ಕೇಳಲೇ ಇಲ್ವಲ್ಲ? ಅವತ್ತಮ್ಮ ಇಲ್ದಿದ್ರೆ ಇವತ್ತು ನಾನು ಇರ್ತಾನೆ ಇರ್ಲಿಲ್ಲ. ನನ್ನ ಪ್ರಾಣ ಉಳಿಸಿದ ದೇವತೆ ಕಣ ಅವರು. ಅವತ್ ರಾತ್ರಿ ಅಮ್ಮ ನನಗೆ ಆರೈಕೆ ಮಾಡದೇ ಇದ್ದಿದ್ರೆ ಇವತ್ತಿ ಪ್ರಕಾಶ. ಯಾವತ್ತೋ ಆಗಿದ್ದನ್ನ ನೆನ್ಸ್ಕೊಂಡು ಸಂಕಟ ಪಡ್ಬೇಡ್ವೋ. ಇಬ್ರು ಕೈಕಾಲ್ ತೊಳ್ಕೊಂಡ್ ಬನ್ನಿ, ಊಟ ಮಾಡೋರಂತೆ. ಆಯ್ತಮ್ಮ.